ಇದ್ದೇ ಇರ್ತದೆ. ಸಮ್ಯಕ್ತ್ವ ಇದೆ, ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡಿದ್ದೇವೆ. ಆಮೇಲೆ ಈ ಕಾರ್ಯ ಒಂದು ಸ್ವಲ್ಪ ವಿಚಾರ ಮಾಡುವಂಥದ್ದು, ಸ್ವಲ್ಪ ನೀವೇ ವಿಚಾರ ಮಾಡಿ. ಸಮ್ಯಕ್ತ್ವ ಆದಾಗಲೇ ತೀರ್ಥಂಕರ ಪ್ರಕೃತಿ ಕಟ್ಟಿತ್ತು. ಕಟ್ಟಲಿಕ್ಕೆ ಯಾವುದು ಕಾರಣ ಆಯಿತು? ಸಮ್ಯಕ್ತ್ವ ಧರ್ಮ. ಧರ್ಮ ಪುಣ್ಯ ಬಂಧಕ್ಕೆ ಕಾರಣ ಆಯಿತೋ ಅಥವಾ ಇಲ್ಲೋ ಏನನ್ಬೇಕು? ಆಯಿತು. ಧರ್ಮದ ನೇರ ಕಾರ್ಯ ಮುಕ್ತಿಯನ್ನು ಕೊಡಿಸುವಂತಹ ಅದಕ್ಕೊಂದು ಅಂತಿಮ ಫಲವಿದ್ದರೂ ವರ್ತಮಾನ ಫಲ ಏನು ಅಂತಂದ್ರೆ ಅದು ನಿಮಗೆ ಪುಣ್ಯವನ್ನು ಕಟ್ಟಿಸುವಂತಹ ಕಾರ್ಯವನ್ನೂ ಮಾಡುತ್ತೆ. ಇದು ಕೂಡ ಅದರೊಳಗೆ ಶಕ್ತಿ ಇದೆ. ಆದರೆ ಈ ಧರ್ಮ ಯಾವುದು ಅಂತಂದ್ರೆ ಶುಭ ಧರ್ಮ. ಶುಭ ಧರ್ಮ, ಶುದ್ಧ ಧರ್ಮ ಅಲ್ಲ, ಶುಭ ಧರ್ಮ. ಇನ್ನು ಶುದ್ಧ ಧರ್ಮವೂ ಕೂಡ ಇದೆ. ಶುದ್ಧ ಧರ್ಮ ಇರುವಾಗಲೂ ಕೂಡ ಈ ಪುಣ್ಯ ಕರ್ಮಗಳ ಬಂಧ ಆಗ್ತದೆ. ಶುದ್ಧೋಪಯೋಗದ ಜೊತೆಯಲ್ಲೂ ಕೂಡ, ಆ ಶುದ್ಧ ಧರ್ಮದ ಜೊತೆಯಲ್ಲೂ ಕೂಡ ಅದರ ಉಪಸ್ಥಿತಿಯಲ್ಲಿ ಎಷ್ಟೋ ಪುಣ್ಯ ಕರ್ಮಗಳ ಆಶ್ರವ ಬಂಧ ಇದೆ. ಗುಣಸ್ಥಾನಗಳಲ್ಲಿ ಈ ಕರ್ಮಗಳನ್ನೆಲ್ಲ ವಿಚಾರಿಸಿ ನೋಡಿದಾಗ ಏನು ಗೊತ್ತಾಗ್ತದೆ ಅಂತಂದ್ರೆ, ಶುದ್ಧೋಪಯೋಗದ ಕಾಲದಲ್ಲೂ ಕೂಡ ಪುಣ್ಯಕರ್ಮ ಕಟ್ತದೆ. ಎಲ್ಲಕ್ಕಿಂತ ಜಾಸ್ತಿ ಪುಣ್ಯಕರ್ಮ ಶುದ್ಧೋಪಯೋಗದಲ್ಲಿ ಕಟ್ತದೆ. ಶುದ್ಧೋಪಯೋಗವು ಕೂಡ ಪುಣ್ಯ ಬಂಧಕ್ಕೆ ಕಾರಣ. ಎಲ್ಲ ಆಗಮ ಗ್ರಂಥಗಳಲ್ಲಿ ಈ ತೀರ್ಥಂಕರ ಪ್ರಕೃತಿ ಅನ್ನುವಂತಹ ಕರ್ಮ ಅದನ್ನೇ ನೋಡಿ. ಈ ಪ್ರಕೃತಿ, ತೀರ್ಥಂಕರ ಪ್ರಕೃತಿ ಅನ್ನುವಂತಹ ಪುಣ್ಯಕರ್ಮ ಸಮ್ಯಕ್ ದೃಷ್ಟಿಗಳಿಗೆ ಕಟ್ತದೆ. 4ನೇ ಗುಣಸ್ಥಾನದಲ್ಲೂ ಕಟ್ತದೆ, 5ರಲ್ಲಿ ಕಟ್ತದೆ, 6ರಲ್ಲಿ ಕಟ್ತದೆ, 7ರಲ್ಲಿ ಕಟ್ತದೆ, 8ರಲ್ಲಿ ಕಟ್ತದೆ. 8ನೇ ಗುಣಸ್ಥಾನದೊಳಗೆ ಮತ್ತೆ 6 ಭೇದಗಳನ್ನು ಮಾಡ್ತಾರೆ. 6ನೇ ಭೇದದವರೆಗೆ ಆ ತೀರ್ಥಂಕರ ಪ್ರಕೃತಿ ಕಟ್ತದೆ ಅನ್ನೋದನ್ನು ಹೇಳಿದ್ದಾರೆ. 6ನೇ 7ನೇ ಗುಣಸ್ಥಾನದಲ್ಲಿ ಶುಭ ಧರ್ಮ ಇರುತ್ತೆ. 7ನೇ ಗುಣಸ್ಥಾನದ ನಿರ್ವೃತ್ತಿಯ ಅವಸ್ಥೆಯಲ್ಲಿ, ಧ್ಯಾನಾವಸ್ಥೆಯಲ್ಲಿ ಮುನಿಗಳಿಗೆ ಶುದ್ಧೋಪಯೋಗ ಇರುತ್ತದೆ. ಧ್ಯಾನದಲ್ಲಿಲ್ಲ, ಸಾಮಾಯಿಕದಲ್ಲಿಲ್ಲ ಅಂತಂದ್ರೆ ಶುದ್ಧೋಪಯೋಗ ಇಲ್ಲವೇ ಇಲ್ಲ. 6ನೇ 7ನೇ ಗುಣಸ್ಥಾನ ಇದೆ, ಆದರೆ ಶುದ್ಧೋಪಯೋಗ ಇಲ್ಲ. 6ನೇ 7ನೇ ಗುಣಸ್ಥಾನದಲ್ಲಿ ಇದ್ದುಕೊಂಡು ನಾವು ಎಲ್ಲ ವಿಕಲ್ಪಗಳನ್ನ ತ್ಯಾಗ ಮಾಡಿ ಸಾಮಾಯಿಕದಲ್ಲಿ ಕೂತ್ಕೊಳ್ತೇವೆ ಅಂತಂದ್ರೆ ಶುದ್ಧೋಪಯೋಗ, ಶುದ್ಧ ಧರ್ಮ. ಅದು ಶುದ್ಧ ಧರ್ಮ. ಶುದ್ಧೋಪಯೋಗ ಶುದ್ಧ ಧರ್ಮ, ಶುದ್ಧಾತ್ಮಾನುಭೂತಿ ಅದಕ್ಕಂತಾರೆ. ಶುದ್ಧ ಧರ್ಮ, ಶುದ್ಧಾತ್ಮಾನುಭೂತಿ. ಆವಾಗ ಪುಣ್ಯಕರ್ಮ ಕಟ್ತದೆ ಅಥವಾ ಇಲ್ಲ? ಆವಾಗೂ ಕಟ್ತದೆ. ಹೇಳ್ತಾ ಇದ್ದಾರಲ್ಲ, 8ನೇ ಗುಣಸ್ಥಾನದ 6ನೇ ಭಾಗ ಅಂತಂದ್ರೆ ಅದು ಶುದ್ಧೋಪಯೋಗದ ಗುಣಸ್ಥಾನವು ಅಥವಾ ಶುಭೋಪಯೋಗದ ಗುಣಸ್ಥಾನ? ಶುದ್ಧೋಪಯೋಗದ ಗುಣಸ್ಥಾನ. ಈ ಶುದ್ಧೋಪಯೋಗದಲ್ಲಿಯೂ ಕೂಡ ಆ ತೀರ್ಥಂಕರ ಪ್ರಕೃತಿ, ಪುಣ್ಯ ಪ್ರಕೃತಿ ಕಟ್ತಾ ಇದೆ. ಅಂದ್ರೆ ನೋಡಿ ಹೇಗಿದೆ, ಕೆಲವೊಂದು ಪುಣ್ಯ ಪ್ರಕೃತಿಗಳು, ಪುಣ್ಯಕರ್ಮಗಳು ಶುದ್ಧೋಪಯೋಗದಲ್ಲಿ ಕಟ್ಟುವುದೇ ಇಲ್ಲ. ಇನ್ನು ಕೆಲವೊಂದು ಶುದ್ಧೋಪಯೋಗದಲ್ಲಿಯೂ ಕಟ್ತಾರೆ. ಹೀಗೆ ಇದನ್ನು ವಿಂಗಡಿಸಿ ತಿಳ್ಕೊಂಡಾಗ ಮಾತ್ರ ತಿಳಿದು ಬರೋದೇ ವಿನಃ ನಾವು ಅದ್ವಾ ತಿಳ್ಕೊಳ್ತೀವಿ ಅಂತಂದ್ರೆ ಇದೆಲ್ಲ ಗೊಂದಲಕ್ಕೆ ಕಾರಣ ಆಗ್ತದೆ. ಗೊಂದಲಕ್ಕೆ ಕಾರಣ ಆಗ್ಬೋದು. ಶುದ್ಧೋಪಯೋಗ ಸಂವರಕ್ಕೆ ಕಾರಣ, ಸಂವರಕ್ಕೇನೇ ಕಾರಣ, ಬಂಧಕ್ಕೆ ಕಾರಣ ಅಲ್ಲ ಅನ್ನುವಂತಹ ವಿಚಾರ ತಪ್ಪಾದ ವಿಚಾರ. ಅದು ತಪ್ಪು. ಸರಿ ಯಾವುದು? ಶುದ್ಧೋಪಯೋಗವು ಕೂಡ ಆಶ್ರವ ಮತ್ತು ಬಂಧಗಳಿಗೆ ಕಾರಣ ಇದೆ, ಒಪ್ಪಿಕೊಳ್ಬೇಕು. ಯಾಕೆಂದರೆ ತೀರ್ಥಂಕರ ಪ್ರಕೃತಿಯನ್ನೇ, ಒಂದೇ ಪ್ರಕೃತಿಯನ್ನ ಇದನ್ನ ದೃಷ್ಟಿಯಲ್ಲಿಟ್ಕೊಂಡು ವಿಚಾರ ಮಾಡ್ತೀವಿ. ಯಾವ ಗುಣಸ್ಥಾನದವರೆಗೆ ಇದರ ಬಂಧ
8ನೇ ಗುಣಸ್ಥಾನದವರೆಗೆ ಬಂಧ ಇದೆ. 8ನೇ ಗುಣಸ್ಥಾನದಲ್ಲಿ ಅಷ್ಟೇ ಅಲ್ಲ, 8ನೇ ಗುಣಸ್ಥಾನದಲ್ಲಿ 6 ಬಂಧ ಸ್ಥಾನಗಳಿವೆ. ಆ 6 ಬಂಧ ಸ್ಥಾನಗಳಲ್ಲಿ ಇದರ ಬಂದಾಗ್ತದೆ. ಶುದ್ಧೋಪಯೋಗದ ಕಾಲದಲ್ಲಿ ಬಂದಾಗ್ತಾ ಇದೆ. ಆಮೇಲೆ ಅಲ್ಲಿ ಶುದ್ಧೋಪಯೋಗ ಇದ್ದರೂ ಕೂಡ ಯಾಕೆ ಬಂದಾಗ್ತಾ ಇದೆ? ಶುಭ ಭಾವಗಳಿಲ್ಲ, ಆದರೂ ಕೂಡ ಬಂದಾಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಬಂಧಕ್ಕೆ ಅಲ್ಲಿ ಉಪಯೋಗವೂ ಕೂಡ ಕಾರಣ ಇದೆ. ಮೋಹಿನಿ ಕರ್ಮದ ಉದಯ 8ನೇ ಗುಣಸ್ಥಾನದಲ್ಲಿ ಇದೆಯೋ ಅಥವಾ ಇಲ್ಲ? ಇದೆ. ಮೋಹಿನಿ ಕರ್ಮದ ಉದಯ ಯಾವ ಗುಣಸ್ಥಾನದವರೆಗೆ ಇರ್ತದೆ? 10ನೇ ಗುಣಸ್ಥಾನದವರೆಗೆ ಇರ್ತದೆ. ಸೂಕ್ಷ್ಮ ಲೋಭ, ಸೂಕ್ಷ್ಮ ಸಂಪ್ರಾಯ ಅಂತಾರಲ್ಲ, ಸಂಜೋಲನ ಸೂಕ್ಷ್ಮ ಲೋಭ 10ನೇ ಗುಣಸ್ಥಾನದವರೆಗಿದೆ. ಆ 10ನೇ ಗುಣಸ್ಥಾನದಲ್ಲೂ ಪುಣ್ಯಕರ್ಮ ಕಟ್ತಾ ಇದೆ. ಉಚ್ಚ ಗೋತ್ರ ಅನ್ನುವಂಥ ಪುಣ್ಯಕರ್ಮ ಇದೆಯಲ್ಲ, ಅದರ ಬಂದ 10ನೇ ಗುಣಸ್ಥಾನದವರೆಗಿದೆ. 10ನೇ ಗುಣಸ್ಥಾನದೊಳಗೂ ಕಟ್ತಾ ಇದೆ. ಅದಕ್ಕೆ ಶುದ್ಧೋಪಯೋಗದ ಜೊತೆಯಲ್ಲಿ ಯಾವ ಪುಣ್ಯ ಕರ್ಮಗಳು ಪಾಪಕರ್ಮ ಯಾವ ಕೂಡ ಕಟ್ಟುವುದಿಲ್ಲ ಅನ್ನುವಂಥದ್ದು ಹೀಗೆ ತಿಳ್ಕೊಳ್ಳೋದು ತಪ್ಪು. ಕಟ್ತಾ ಇದೆ. ಈ ಕರ್ಮ ಪ್ರಕೃತಿಗಳನ್ನ, ಪುಣ್ಯ ಪಾಪಗಳನ್ನ ನಾವು ಗುಣಸ್ಥಾನಗಳಲ್ಲಿ ಅವಲೋಕನ ಮಾಡ್ತಾ 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 ಹೋದಾಗ ಯಾವ ಪುಣ್ಯ ಕರ್ಮ ಎಲ್ಲಿ ತನಕ ಕಟ್ತಾ ಇದೆ ಎಲ್ಲವೂ ಕಣ್ಮುಂದೆ ಬರ್ತದೆ. ಆಮೇಲೆ ಅಷ್ಟೇ ಅಲ್ಲ, 13ನೇ ಗುಣಸ್ಥಾನದಲ್ಲಿ ಯಾರಿರ್ತಾರೆ? ಅರಿಹಂತ ಪರಮೇಶ್ವರ, ಕೇವಲಿ ಭಕ್ತ. ಅವರಿಗೆ ಪುಣ್ಯಾಶ್ರಮ ಇದೆಯೋ ಅಥವಾ ಇಲ್ಲ? ಇದೆ, ಆಶ್ರಮ ಇದೆ. ಬಂಧ ಒಂದು ಸಮಯ ಮಾತ್ರ, ಜಾಸ್ತಿ ಕಾಲದವರೆಗೆ ಬಂದಿಲ್ಲ. ಕರ್ಮ ಬಂತು, ಟಚ್ ಆಯಿತು, ಹೋಯಿತು. ಗಾಳಿ ಬಂತು, ಗೋಡೆಗೆ ಬಡಿಯಿತು, ಹೋಯಿತು. ಆ ಥರ ಅರಿಹಂತ ಪರಮೇಷ್ಠಿಗಳಿಗೂ ಕೂಡ ಪುಣ್ಯಾಶ್ರಮ ಇದೆ. ಅರಿಹಂತ ಪರಮೇಷ್ಠಿಗಳಿಗೆ ಯಾವ ಉಪಯೋಗ ಇದೆ ಹೇಳಿ? 3 ಉಪಯೋಗಗಳಲ್ಲಿ ಅಶುಭೋಪಯೋಗ, ಶುಭೋಪಯೋಗ, ಶುದ್ಧೋಪಯೋಗ. ಅರಿಹಂತ ಪರಮೇಷ್ಠಿಗಳಿಗೆ ಈ 3 ಉಪಯೋಗಗಳಲ್ಲಿ ಯಾವ ಉಪಯೋಗ ಇದೆ? ಯಾವ್ದಿದೆ ರೀ? ಹೇಳ್ರಿ, ಯಾವ ಉಪಯೋಗ? ಶುದ್ಧೋಪಯೋಗ. ಇದರೊಳಗಿಂದ ಯಾವುದೂ ಇಲ್ಲ. ಅರಿಹಂತ ಪರಮೇಶ್ವರರು ಶುಭೋಪಯೋಗ ಉಳ್ಳವರು ಅಲ್ಲ. ಯಾಕೆಂದರೆ ಶುಭೋಪಯೋಗ 4ನೇ ಗುಣಸ್ಥಾನದಿಂದ ಪ್ರಾರಂಭವಾಗಿ 7ನೇ ಗುಣಸ್ಥಾನದವರೆಗೆ ಮಾತ್ರ ಇರ್ತದೆ. ಅವರ ಗುಣಸ್ಥಾನ ಯಾವುದು? ಅಧಿಕ. ಅವರು ಶುಭೋಪಯೋಗ ಅಲ್ಲ. ಆಮೇಲೆ ಶುದ್ಧೋಪಯೋಗ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರ್ತದೆ ಅನ್ನೋದನ್ನು ಕೂಡ ತಿಳಿಸ್ತಾರೆ ಭಗವಂತರು. ಶುದ್ಧೋಪಯೋಗ 7ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಇರುತ್ತದೆ. ಇದಕ್ಕಿಂತ ಮುಂದಿಲ್ಲ, ಇದಕ್ಕಿಂತ ಮುಂದೆ ಇಲ್ಲವೇ ಇಲ್ಲ. ತಿಳ್ಕೊಳ್ಳಿ, ಒಳ್ಳೆಯ ವಿಷಯಗಳು. ಸ್ವಲ್ಪ ತಿಳ್ಕೊಳ್ಳಿ, ಒಳ್ಳೆಯ ವಿಷಯ ಇದೆ. ಉಪಯೋಗಗಳು ಎಷ್ಟಿದೆ? 3. ಅಶುಭೋಪಯೋಗ, ಶುಭೋಪಯೋಗ, ಶುದ್ಧೋಪಯೋಗ. ಅಶುಭೋಪಯೋಗ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರ್ತದೆ? 1ನೇ ಗುಣಸ್ಥಾನದಿಂದ 3ನೇ ಗುಣಸ್ಥಾನದವರೆಗೆ ಇರ್ತದೆ. ಅಶುಭೋಪಯೋಗ. ಶುಭೋಪಯೋಗ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರ್ತದೆ? 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದವರೆಗೆ ಇರ್ತದೆ. ಶುಭೋಪಯೋಗ ಅಂತಂದ್ರೆ ಏನು ಗೊತ್ತಾ? ಶುಭ ಧರ್ಮ ಎಲ್ಲಿಂದ ಪ್ರಾರಂಭವಾಗುತ್ತದೆಯೋ ಅದೇ ಶುಭೋಪಯೋಗ. ಶುಭ ಧರ್ಮ ಅಂದ್ರೆ ಯಾವುದು?
ಸರಾಗ ಸಮ್ಯಕ್ ದರ್ಶನ ಶುಭ ಧರ್ಮ, ಸರಾಗ ಸಮ್ಯಕ್ ಜ್ಞಾನ ಶುಭ ಧರ್ಮ, ಸರಾಗ ಸಮ್ಯಕ್ ಚಾರಿತ್ರವೂ ಕೂಡ ಶುಭ ಧರ್ಮ. ವಿಷಯ ಹೇಗೆ ಆಗ್ತದೆ. ಮತ್ತು ಯಾವುದು ಒಳ್ಳೆಯ ವಿಷಯ ಸ್ವಲ್ಪ ತಿಳಿಸ್ಬೇಕು. ಹಾಂ, ಒಳ್ಳೆಯ ವಿಷಯ ಇದೆ, ತಿಳ್ಕೊಳ್ಳೋಣ. ಈ ಮೂರು ಉಪಯೋಗಗಳೇನಿವೆಯಲ್ಲ, ಯಾವ್ಯಾವು? ಅಶುಭೋಪಯೋಗ, ಶುಭೋಪಯೋಗ, ಶುದ್ಧೋಪಯೋಗ. ಇವು ಕೇವಲ ಜ್ಞಾನ ಯಾರಿಗೆ ಆಗಿಲ್ಲವೋ ಅಂಥ ಜೀವಗಳಿಗೆ ಮಾತ್ರ ಇರ್ತವೆ. ಕೇವಲ ಜ್ಞಾನಿಗಳಿಗೆ ಕೇವಲ ಜ್ಞಾನೋಪಯೋಗ ಇರ್ತದೆ. ಅದಕ್ಕೆ ಶುದ್ಧ, ಶುಭ, ಅಶುಭ ಏನು ಹೆಸರಿಲ್ಲ. ಅದಕ್ಕೆ ಏನಂತ ಹೆಸರಿದೆ? ಕೇವಲ ಜ್ಞಾನಿಗಳಿಗೆ ಕೇವಲ ಜ್ಞಾನೋಪಯೋಗ. ಸಿದ್ಧ ಪರಮೇಶ್ವರಿಗೆ ಅವರಿಗೂ ಕೂಡ ಕೇವಲ ಜ್ಞಾನೋಪಯೋಗ. ಎರಡು ಪರಮೇಶ್ವರಿಗಳಿಗೆ ಮಾತ್ರ ಕೇವಲ ಜ್ಞಾನೋಪಯೋಗ ಇದೆ. ಉಳಿದ ಎಲ್ಲ ಸಂಸಾರಿ ಜೀವಿಗಳಿಗೆ ಈ ಮೂರರಲ್ಲಿ ಯಾವುದೇ ಒಂದು ಇರಲೇಬೇಕು. ಯಾವ ಮೂರರಲ್ಲಿ? ಅಶುಭೋಪಯೋಗ, ಶುಭೋಪಯೋಗ, ಶುದ್ಧೋಪಯೋಗ. ಈ ಮೂರರಲ್ಲಿ ಯಾವುದೇ ಒಂದು ಇರಲೇಬೇಕು. ನೀವೆಲ್ಲರೂ ಇದ್ದೀರಿ, ಸಭೆದೊಳಗೆ ಕೂತ್ಕೊಂಡಿದ್ದೀರಿ. ನಿಮ್ಗೆ ಯಾವ ಉಪಯೋಗ ಅಂತ ಕೇಳಿದ್ರೆ ಏನು ಹೇಳೋರು? ಈ ಮೂರರಲ್ಲಿ ಯಾವುದು? ಶುಭೋಪಯೋಗ. ಯಾವ ಕಾರಣದಿಂದ ಶುಭೋಪಯೋಗ ಅಂತ ಹೇಳಿದ್ರಿ? ಧರ್ಮ. ಧರ್ಮ ಕಾರಣ. ಯಾವ ಧರ್ಮ ಇದೆ ನಿಮ್ಮಲ್ಲಿ? ಯಾವ ಧರ್ಮ ಇದೆ? ಸಮ್ಯಕ್ ದರ್ಶನ ಇದೆ. ಆಮೇಲೆ ಅದಕ್ಕೆ ತಕ್ಕಂತೆ ನಿಮ್ಮ ಗುಣಸ್ಥಾನ ಯಾವುದು? 4ನೇ ಗುಣಸ್ಥಾನ. ಒಂದು ವೇಳೆ ಪ್ರತಿಮಾಧಾರಿ ಇದ್ದೀರಿ ಅಂತಂದ್ರೆ ಯಾವ ಗುಣಸ್ಥಾನ? 5ನೇ ಗುಣಸ್ಥಾನ ಆಗ್ತಿತ್ತು. ಆದ್ರೆ ಯಾರು ಪ್ರತಿಮಾಧಾರಿಗಳು ಇಲ್ಲ. ಯಾವ ಗುಣಸ್ಥಾನ ಆಯ್ತಿದ್ದು? 4ನೇ ಗುಣಸ್ಥಾನ. 4ನೇ ಗುಣಸ್ಥಾನದಲ್ಲಿ ಯಾವ ಉಪಯೋಗ? ಶುಭೋಪಯೋಗ. 5ನೇ ಗುಣಸ್ಥಾನದಲ್ಲಿ ಯಾವ ಉಪಯೋಗ? ಶುಭೋಪಯೋಗ. 6ನೇದರಲ್ಲಿ ಶುಭೋಪಯೋಗ. 7ನೇದರಲ್ಲಿ ಅಂದ್ರೆ 4ರಿಂದ 7ರವರೆಗೆ ಶುದ್ಧೋಪಯೋಗಕ್ಕೆ ಆಸ್ಪದೆ ಇಲ್ಲ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಜಿನ ಭಗವಂತರು ಏನು ಹೇಳ್ತಾರೆ ಅಂತಂದ್ರೆ, ಏಕಕಾಲಕ್ಕೆ 2 ಉಪಯೋಗಗಳು ಇರಲಿಕ್ಕೆ ಶಕ್ಯ ಇಲ್ಲ. ಏಕಕಾಲಕ್ಕೆ 2 ಉಪಯೋಗ. ಅಶುಭೋಪಯೋಗ ಇರುವಾಗ ಶುಭೋಪಯೋಗ ಇರಲಿಕ್ಕೆ ಸಾಧ್ಯನ? ಇಲ್ಲ. ನೀರು ಗರಂ ಇರುವಾಗ ತನ್ನದು ಇರಲಿಕ್ಕೆ ಸಾಧ್ಯನೋ? ಏಕಕಾಲಕ್ಕೆ ಗರಮ್ನೂ ಇದೆ, ತಂಪು ಇದೆ. ಏಕಕಾಲಕ್ಕೆ ಇರಬೇಕು. ಒಳಗೆ ಕೈ ಹಾಕ್ತು ಅಂತಂದ್ರೆ ಬರ್ಪದ ಹಾಗೆ ಅನಿಸ್ಬೇಕು, ಮತ್ತೆ ಗರಮ್ನು ಅನಿಸ್ಬೇಕು. ಶಕ್ಯನ? ಇಲ್ಲ. ಏಕಕಾಲಕ್ಕೆ ಒಂದು ದ್ರವ್ಯದಲ್ಲಿ ಯಾವಾಗಲೂ ಒಂದೇ ಪರ್ಯಾಯ ವ್ಯಕ್ತ ಆಗ್ತದೆ ವಿನಃ ಏಕಕಾಲಕ್ಕೆ 2 ಪರ್ಯಾಯಗಳು ವ್ಯಕ್ತ ಆಗುಲ್ಲ. 2 ಪರ್ಯಾಯಗಳು. ನೀರಿನಲ್ಲಿ 2 ಪರ್ಯಾಯಗಳಿವೆ. ಆದರೆ ಏಕಕಾಲಕ್ಕೆ 2 ಪರ್ಯಾಯಗಳನ್ನು ನೀವು ನೋಡ್ಬೇಕಂತೀರ, ಶಕ್ಯವೇ ಇಲ್ಲ. ನೀರಿನ ಗರಂ ಅವಸ್ಥೆ ಇದೊಂದು ಪರ್ಯಾಯ, ನೀರಿನ ತಂಪಾವಸ್ಥೆ ಇದು ಕೂಡ ಒಂದು ಪರ್ಯಾಯ. ಇವು ಎರಡನ್ನ ಏಕಕಾಲಕ್ಕೆ ನೋಡೋದು ಶಕ್ಯನ? ಇಲ್ಲ. ಸಮಯಾಂತರದಿಂದ ನೋಡಬಹುದು. ಈಗ ಕೈಯ ಹಾಕಿದಾಗ ತಂಪಿದೆ ಅಂತಂದ್ರೆ ತಂಪಿದೆ, ಗರಂ ಇಲ್ಲ. ಕಾಯಿಸಿ ನೋಡ್ತೀವಿ ಅದನ್ನ, ಆಮೇಲೆ ಕೈ ಹಾಕ್ತೀವಿ. ಈಗ ಹೇಗಿದೆ? ಈಗ ಬೆಚ್ಚಗಿದೆ, ಕುದಿತಾ ಇದೆಯೋ ಬೆಚ್ಚಗಿದೆ ಅದಲ್ಲ. ಒಟ್ಟಿನಲ್ಲಿ ನಾವು ಗರಂ ಮಾಡಿದ್ದೇವೆ ಅಂತಂದ್ರೆ ಅದು ಬಿಸಿ ಆಗಿದೆ. ಬಿಸಿ ಅವಸ್ಥೆ, ತಂಪಾವಸ್ಥೆ, ಇವು 2 ಪರ್ಯಾಯಗಳು. ಪರ್ಯಾಯಗಳಿಗೆ ನಾಶವಿರುತ್ತದೆ. ಅವು ಸ್ಥಾಯಿ ಅಲ್ಲ. ಪರ್ಯಾಯಗಳಿಗೆ ನಾಶವಿದೆ.
ತಂಪು ಪರ್ಯಾಯ ನಾಶ ಆಯಿತು ಅಂತಂದ್ರೆ ಗರಮ ಪರ್ಯಾಯ ಬಿಸಿ ಪರ್ಯಾಯ ಬರ್ತದೆ. ಬಿಸಿ ಪರ್ಯಾಯ ನಾಶ ಆಯಿತು ಅಂತಂದ್ರೆ ತಂಪು ಪರ್ಯಾಯ ಬರ್ತದೆ. ಮಳೆ ಬರ್ತಾ ಇದೆ ಅಂದಮೇಲೆ ಸ್ವಲ್ಪ ಶಬ್ದವೂ ಇದೆ. ಮಳೆ ಬರ್ತಾ ಇಲ್ಲ ಅಂತಂದ್ರೆ ಶಬ್ದವೂ ಇಲ್ಲ. ಈಗ ಕಾಲಕ್ಕೆ ಎರಡೂ ಇರಲ್ಲ. ಮಳೆ ಬರ್ತಾ ಇದೆ, ಈಗ ಶಬ್ದ ಕೇಳದಂತೆ ಆಗ್ತಾ ಇದೆ. ಆದರೆ ಮಳೆ ಹೋದಾಗಲೂ ಹೀಗೇನೆ ಇರ್ತದೆ, ಅಲ್ಲಿ ಶಾಂತಿ ಇದೆ. ಬಂತು, ಪರ್ಯಾಯ ಚೇಂಜ್ ಆಯಿತು, ಮತ್ತೆ ಬಂತು. ಪರ್ಯಾಯ ಚೇಂಜ್ ಆಗ್ತದೆ. ದ್ರವ್ಯ ಹಾಗೇನೇ ಇರ್ತದೆ. ದ್ರವ್ಯ ಶಾಶ್ವತ, ಆದರೆ ಪರ್ಯಾಯ ನಶ್ವರ. ಮಳೆ ಇದೊಂದು ಪರ್ಯಾಯ. ಬಂತು, ಹೋಯಿತು. ಹೋದಾಗ ಮಳೆ ಇಲ್ಲ ಅನ್ನುವಂಥ ಅವಸ್ಥೆಯನ್ನು ಕೂಡ, ಇದು ಕೂಡ ಒಂದು ಪರ್ಯಾಯ. ಮಳೆ ಇಲ್ಲದಂತಹ ಪರ್ಯಾಯ, ಮಳೆ ಇರುವಂತಹ ಪರ್ಯಾಯ. ಮಳೆ ಬಂತು, ಹೋಯಿತು. ಬಂತು, ಪರ್ಯಾಯದ ಉತ್ಪತ್ತಿ. ಹೋಯಿತು, ಪರ್ಯಾಯದ ವಿನಾಶ. ಹೋಯಿತು ಅಂತ ತಕ್ಷಣ ಈ ಪರ್ಯಾಯಕ್ಕೆ, ಹೊಸ ಪರ್ಯಾಯಕ್ಕೆ ಉತ್ಪತ್ತಿ. ಶಾಂತಿ ಇದೆ, ಮಳೆ ಇಲ್ಲ. ಹಾಗೆಯೇ ಈ ಉಪಯೋಗಗಳನ್ನು ಸರಿಯಾಗಿ ತಿಳಿದುಕೊಳ್ಳೋದು ಬಹಳ ಅವಶ್ಯಕ. ಯಾಕೆಂದರೆ ಇದರಲ್ಲಿ ಸಾಕಷ್ಟು ಗೊಂದಲಗಳಿವೆ ಜನಗಳಿಗೆ. ಇದನ್ನ ಸರಿಯಾಗಿ ತಿಳಿದುಕೊಳ್ಳದೆ ಅದ್ವಾ ತಿಳ್ಕೊಂಡು ಅದ್ವಾ ಉಪದೇಶ ಮಾಡಿದರು. ಅದು ಎಷ್ಟೋ ಜನಗಳಿಗೆ ಹಾನಿಕಾರಕ ಆಯಿತು. ಎಷ್ಟೋ ಜನಗಳು ಭ್ರಾಂತಿಗೆ ಒಳಗಾಗಿ ಇದು ಹೀಗೇನೋ ಹೇಗೆ, ಆಮೇಲೆ ಅವರು ಹೇಗೆ ಹೇಳಿದ್ರು ಹಾಗೇನೆ ತಿಳ್ಕೊಂಡ್ರು, ಹಾಗೇನೆ ಹೇಳಕ್ಕೆ ಶುರು ಮಾಡಿದರು. ಆಮೇಲೆ ಇವ್ರಿಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಗೊತ್ತಿಲ್ಲ. ಅವ್ರೇನೋ ಹೇಳಿದ್ದಾರೆ, ಹೀಗೆ ಹೇಳಿದ್ರಂತ ನಾವು ಹೇಳ್ತಾ ಇದ್ದೇವೆ. ಈ ಒಂದು ಗೊಂದಲ ಸಮಾಜದಲ್ಲಿ ಇದೆ. ಮೊದಲು ಭಾಳ ಇತ್ತು, ಕಡಿಮೆ ಆಗಿದೆ. ಯಾರು ತಿಳ್ಕೊಂಡ್ರು, ವ್ಯವಸ್ಥೆ ತಿಳ್ಕೊಂಡ್ರು, ಅವರಲ್ಲೆಲ್ಲ ಕಡಿಮೆ ಆಗಿದೆ. ಆದರೆ ಯಾರು ವ್ಯವಸ್ಥೆ ತಿಳ್ಕೊಂಡಿಲ್ಲ ಅವರಿಗೆ ಸಮಯಸಾರ ಗ್ರಂಥವನ್ನು ಕುರಿತು, ಪ್ರವಚನ ಸಾರ ಗ್ರಂಥವನ್ನು ಕುರಿತು, ಈ ಆಧ್ಯಾತ್ಮಿಕ ಗ್ರಂಥಗಳು ಎಷ್ಟಿವೆ, ಆ ಗ್ರಂಥಗಳಲ್ಲಿ ಭ್ರಾಂತಿಯೇ ಭ್ರಾಂತಿ. ಆ ಭ್ರಾಂತಿಗೆ ಒಳಗಾಗಿ ತತ್ವ ಏನು ಅನ್ನುವಂಥದ್ದಕ್ಕೆ ಗೊಂದಲ ಬಂತು. ನಿಜವಾದ ವಿಷಯ ಏನು, ಸತ್ಯ ವಿಷಯ ಏನು ಅನ್ನುವಂಥದ್ದಕ್ಕೆ ಬಹಳ ಗೊಂದಲ ಉಂಟಾಗಿತ್ತು. ಅದು ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ನಾವು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ಸರಿಯಾಗಿ ತಿಳ್ಕೊಳ್ಳಲಿಲ್ಲ. ಗುಣಸ್ಥಾನಗಳನ್ನು, ಕರ್ಮಗಳನ್ನು, ಅವುಗಳ ಕಟ್ಟುವಿಕೆಯನ್ನು, ಅವುಗಳ ಉದಯವನ್ನು, ಅವುಗಳ ಸತ್ವ ಅವಸ್ಥೆಯನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ. ಕೇವಲ ಆಧ್ಯಾತ್ಮಿಕ ಗ್ರಂಥಗಳನ್ನು ತಕ್ಕೊಂಡು ಅದರೊಳಗೆ ಹೇಗೆ ಬರೆದಿದ್ದಾರೆಯೋ ಹಾಗೇನೆ ತಿಳ್ಕೊಂಡು, ಮತ್ತು ಅದರ ಆಳವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂತಂದ್ರೆ ಕರ್ಮ ಸಿದ್ಧಾಂತ ಇಲ್ಲದೆ, ಗುಣಸ್ಥಾನಗಳನ್ನು ತಿಳ್ಕೊಳ್ಳದೆ ಅಧ್ಯಾತ್ಮ ತತ್ವಗಳನ್ನು ತಿಳಿದುಕೊಳ್ಳುವುದು ಅದು ಅಸಾಧ್ಯವೇ ಇದೆ. ಜೈನ ಧರ್ಮದ ಮೂಲ ತತ್ವ ಕರ್ಮ ಸಿದ್ಧಾಂತ. ಆ ಕರ್ಮ ಸಿದ್ಧಾಂತ ಅಂದ ತಕ್ಷಣ ಜೀವಿಗಳಿಗೆ ಆ ಕರ್ಮಗಳ ಬಂಧ ಇದೆ ಅಂತಂದ್ರೆ ಅದಕ್ಕೆ ಗುಣಸ್ಥಾನಗಳ ಅವಸ್ಥೆಯೂ ಇದೆ. ಯಾವ ಗುಣಸ್ಥಾನದಲ್ಲಿ ಎಷ್ಟು ಕರ್ಮಗಳ ಬಂಧ, ಎಷ್ಟು ಇಲ್ಲ, ಎಷ್ಟು ಇದೆ, ಎಷ್ಟು ಇಲ್ಲ, ಎಷ್ಟು ಇದೆ, ಈ ಥರ 14 ಗುಣಸ್ಥಾನಗಳಲ್ಲಿ ಕರ್ಮಗಳ ಆಶ್ರವ ಬಂಧ ಎಷ್ಟಿದೆ, ಎಷ್ಟಿಲ್ಲ, ಸತ್ವ ಎಷ್ಟಿದೆ, ಸತ್ತು ಎಷ್ಟಿಲ್ಲ, ಇದೆಲ್ಲ ಚರ್ಚೆ ಇದೆ. ಇದನ್ನು ಓದಲಿಲ್ಲ, ಇದನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಆತ್ಮತತ್ವ ಅಂತ ಹೇಳಿಬಿಟ್ಟು ಆತ್ಮತತ್ವ ಒಂದಕ್ಕೆ ಬಿದ್ದು ಬಿಟ್ರು. ಸ್ವಾಧ್ಯಾಯ ಮಾಡಿದ್ರು, ಬಹಳಷ್ಟು ಉಪದೇಶಗಳನ್ನು ಕೇಳಿದ್ರು. ಆತ್ಮ ಬೇರೆ, ಶರೀರ ಬೇರೆ ಏನೋ ಅನ್ನೋದು ಗೊತ್ತಾಯಿತು. ಸರಿಯಾಗಿ ಗೊತ್ತಾಗಲಿಲ್ಲ, ಆದರೆ ಒಟ್ಟಿನಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ವಿಷಯಗಳೆಲ್ಲ ಗೊತ್ತಾದವು. ತತ್ವಗಳೆಷ್ಟಿವೆ, 7 ಇವೆ, ಇದು ಗೊತ್ತಾಯಿತು. ಶರೀರ ಯಾವ ದ್ರವ್ಯ, ಇದು ಗೊತ್ತಾಯಿತು, ಪುದ್ಗಲ್ ದ್ರವ್ಯ.
ಅಂತಂದ್ರೆ ಇದು ಎಲ್ಲ ಗೊತ್ತಾಯ್ತು. ಕರ್ಮಗಳು ಅವು ಸ್ವಲ್ಪ ಏನಂತಂದ್ರೆ ಅವು ಉದ್ಗಲ್ ದ್ರವ್ಯ, ನಾವು ಆತ್ಮ, ಅದು ಗೊತ್ತಾಯ್ತು. ಆದರೆ ಈ ಗುಣಸ್ಥಾನಗಳಲ್ಲಿ ಯಾವ ಕರ್ಮ ಯಾವ ಗುಣಸ್ಥಾನದವರೆಗೆ ಕಟ್ತದೆ ಕಟ್ಟಿಲ್ಲ ಅನ್ನುವಂಥ ವಿಚಾರಗಳನ್ನು ಮಾಡದೆ ನಾವು ಈ ಉಪಯೋಗಗಳ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೊರಟು ಹೋಗ್ತೀವಿ. ಉಪಯೋಗಗಳು 3. ಅಶುಭೋಪಯೋಗ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರ್ತದೆ ಅನ್ನೋದನ್ನೇ ನಾವು ಕಲ್ಪಿಸಿಕೊಳ್ಳಿಲ್ಲ, ಓದಲಿಲ್ಲ, ಸ್ವಾಧ್ಯಾಯ ಮಾಡಲಿಲ್ಲ. ಒಟ್ಟಿನಲ್ಲಿ ಉಪಯೋಗಗಳು 3: ಅಶುಭೋಪಯೋಗ, ಶುಭೋಪಯೋಗ, ಶುದ್ಧೋಪಯೋಗ. ಅಶುಭೋಪಯೋಗ ಅಂತಂದ್ರೆ ಅದು ಪಾಪ ಬಂಧಕ್ಕೆ ಕಾರಣ, ಶುಭೋಪಯೋಗ ಪುಣ್ಯ ಬಂಧಕ್ಕೆ ಕಾರಣ, ಶುದ್ಧೋಪಯೋಗ ಸಂವಾದಕ್ಕೆ ಕಾರಣ. ಆಮೇಲೆ ಶುದ್ಧೋಪಯೋಗದಿಂದ ಕೇವಲ ಜ್ಞಾನ, ಕೇವಲ ಜ್ಞಾನದಿಂದ ಮೋಕ್ಷ. ಇಷ್ಟನ್ನೇ ತಿಳ್ಕೊಂಡು ಒಳಗೆ ಹೋಗಲಿಲ್ಲ. ಡೀಪಾಗಿ ಹೋಗೋದಕ್ಕೇನಾಯಿತು, ಗೊಂದಲ ಶುರುವಾಯಿತು. ನಿರ್ಣಯಕ್ಕೆ ಬರುವಂತಹ ದಾರಿ ತೋರಲಿಲ್ಲ. ಸರಿ ಏನು ತಪ್ಪೇನೋ ಅನ್ನೋಂಥದ್ದು ವಿಚಾರ ಮಾಡುವಷ್ಟು ಬುದ್ಧಿಶಕ್ತಿ ಇರಲಿಲ್ಲ. ಇದು ಬರಬೇಕು ಆಯ್ತು ಅಂತಂದ್ರೆ ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು? ಆಗಮ ಗ್ರಂಥಗಳಲ್ಲಿ ಅಶುಭೋಪಯೋಗ ಎಲ್ಲಿಂದ ಎಲ್ಲಿವರೆಗೆ ಇರುತ್ತದೆ ಅನ್ನುವುದನ್ನ ತೋರಿಸ್ಕೊಟ್ಟಿದ್ದಾರಲ್ಲ. ಎಲ್ಲಿಂದ ಎಲ್ಲಿವರೆಗೆ? 1ರಿಂದ 3ರವರೆಗೆ. ಯಾಕೆ ಹೇಳಿದ್ರು? ಇದನ್ನು ತರ್ಕ ಮಾಡಿ. ಅಲ್ಲಿ 3ನೇ ಗುಣಸ್ಥಾನದವರೆಗೇನೆ ಅಶುಭೋಪಯೋಗ ಇದೆ, ಇನ್ನೊಂದಿಲ್ಲ. ಅಲ್ಲಿ ಶುಭೋಪಯೋಗನೂ ಇಲ್ಲ, ಅಲ್ಲಿ ಶುದ್ಧೋಪಯೋಗನೂ ಇಲ್ಲ. ಯಾಕೆ ಹೇಳಿದ್ರು ಹೀಗೆ ಅಂತಂದ್ರೆ ನೋಡಿ, ಯಾಕೆ ಹೇಳಿದ್ರು ಅಂತಂದ್ರೆ ಅಶುಭ ಕರ್ಮಗಳ ಎಷ್ಟು ಅಶುಭ ಕರ್ಮಗಳಿವೆ ಅಲ್ಲ, ಆ ಎಲ್ಲ ಅಶುಭ ಕರ್ಮಗಳ ಬಂಧದ ಕಾರಣ ಏನು, ಯಾವುದು ಅಂತಂದ್ರೆ ಅಶುಭೋಪಯೋಗ. ಸರಿಯಾಗಿ ತಿಳ್ಕೊಳ್ಳಿ. ಇನ್ನಿಷ್ಟು ಡೀಪಾಗಿ, ವಿಸ್ತೃತಾಗಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ವ್ಯವಸ್ಥೆಯನ್ನ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಎಲ್ಲರಿಗೂ ಕೂಡ. ಅಶುಭೋಪಯೋಗ ಅಂತಂದ್ರೆ ಪಾಪ ಕರ್ಮಗಳು ಏನಿದೆ ಅಲ್ಲ, ಆ ಎಲ್ಲಾ ಪಾಪ ಕರ್ಮಗಳು ಅಲ್ಲಿ ಕಟ್ತವೆ ಅಂತ. ಎಲ್ಲಿ? ಅಶುಭೋಪಯೋಗ. ಆದ್ರೆ ಎಲ್ಲಾ ಪಾಪ ಕರ್ಮಗಳು ಅಶುಭೋಪಯೋಗದಿಂದ ಕಟ್ತವೆ ಅಂತಂದ್ರೆ ಯಾವ ಗುಣಸ್ಥಾನದಲ್ಲಿ ಕಟ್ತವೆ? ಎಲ್ಲ ಕಟ್ಟಬೇಕು ಅಂತಂದ್ರೆ ಯಾವ ಗುಣಸ್ಥಾನದಲ್ಲಿ? 1ರಲ್ಲಿನೇ ಕಟ್ಟಬೇಕಲ್ಲ. ಆಮೇಲೆ 1ಅನ್ನು ಬಿಟ್ಟು ಮೇಲೆ ಕೇಳ್ತೀವಿ ಅಂತಂದ್ರೆ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತೊಂದು ಗುಣಸ್ಥಾನ ಮೇಲಕ್ಕೆ ಹೋಗ್ತೇನೆ ಅಂದ್ರೆ ಮತ್ತಿಷ್ಟು ಕಮ್ಮಿ ಆಗ್ತದೆ. ಮತ್ತೊಂದು ಗುಣಸ್ಥಾನದಲ್ಲಿ ಹೋಗ್ತೇನೆ ಅಂತಂದ್ರೆ ಅಶುಭೋಪಯೋಗನೇ ಇರುವುದಿಲ್ಲ, ಅಲ್ಲಿ ಶುಭೋಪಯೋಗ ಇದ್ದಿರ್ತದೆ. ಆಮೇಲೆ ಶುಭೋಪಯೋಗ ಎಲ್ಲಿಂದ ಎಲ್ಲಿವರೆಗಿದೆ? 4ರಿಂದ 7ರವರೆಗೆ ಇದೆ. ಇನ್ನು 4ರಲ್ಲಿ ಎಷ್ಟು ಪಾಪ ಕರ್ಮಗಳು ಕಟ್ತವೆ. ಕಟ್ಟುವುದಿಲ್ಲ ಅಂತಲ್ಲ, ಶುಭೋಪಯೋಗ ಇದೆ ಅಂತಂದ್ರೆ ಬರೇ ಪುಣ್ಯ ಕರ್ಮಗಳೇ ಕಟ್ತವೆ ಅಂತ ಏನಲ್ಲ. ಪಾಪ ಕರ್ಮಗಳು ಕಟ್ತವೆ, ಪುಣ್ಯ ಕರ್ಮಗಳು ಕಟ್ತವೆ. ಇದೇ ತರ ಶುದ್ಧೋಪಯೋಗದಲ್ಲಿಯೂ ಕೂಡ ಪಾಪ ಕರ್ಮಗಳು ಕಟ್ತವೆ, ಪುಣ್ಯ ಕರ್ಮಗಳು ಕಟ್ತಾ ಇದೆ. 10ನೇ ಗುಣಸ್ಥಾನದಲ್ಲಿ ಈ ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ ಮತ್ತು ಅಂತರಾಯ, ಈ ಕರ್ಮಗಳು ಪಾಪ ಕರ್ಮಗಳು ಅಥವಾ ಪುಣ್ಯ ಕರ್ಮಗಳು. ಜ್ಞಾನಾವರ್ಣೀಯ ಪಾಪ ಕರ್ಮ, ದರ್ಶನಾವರ್ಣೀಯ ಎಲ್ಲ ಪಾಪ ಕರ್ಮ. 9 ಪ್ರಕಾರ ಇದೆ ದರ್ಶನಾವರ್ಣಿಗೆ. ಜ್ಞಾನಾವರ್ಣಿಗೆ 5 ಇದೆ. ಅಂತರಾಯಕ್ಕೆ ಎಷ್ಟು ಭೇದ ಇದೆ? 5 ಭೇದ. ಇವು ಪಾಪ ಕರ್ಮಗಳ ಉದಯ ಇದೆ ಅಲ್ವೋ 10ನೇ ಗುಣಸ್ಥಾನದಲ್ಲಿ? 10ನೇ ಗುಣಸ್ಥಾನದಲ್ಲಿ ಶುದ್ಧೋಪಯೋಗ ಇದೆಯೋ ಅಥವಾ ಇಲ್ವೋ? ಇದೆ. ಆಮೇಲೆ ಈ ಪಾಪ ಕರ್ಮಗಳು, ಅಂತರಾಯ ಕರ್ಮ, ಜ್ಞಾನಾವರ್ಣಿ ಕರ್ಮ, ದರ್ಶನಾವರ್ಣಿ ಕರ್ಮ, ಇವುಗಳು ಕಟ್ತಾ ಇವೆ ಅಥವಾ ಇಲ್ಲ? 10ನೇ ಗುಣಸ್ಥಾನದಲ್ಲಿ ಕಟ್ತಾ ಇವೆ. ಶುದ್ಧೋಪಯೋಗ ಇದ್ರೆ ಏನಾಯ್ತು? ಪಾಪ ಕರ್ಮಗಳು ಕೊಟ್ಟು ಕಟ್ತಾ ಇವೆ. ಇವುಗಳ ಸಮರಿಲ್ಲ, ಇವುಗಳ ನಾಶ ಮಾಡಿಲ್ಲ, ಇನ್ನು ಇವುಗಳ ನಾಶ ಆಗಿಲ್ಲ. ಇವುಗಳ ನಾಶ ಯಾವ ಗುಣಸ್ಥಾನದಲ್ಲಿ ಆಗ್ತದೆ ಅಂತಂದ್ರೆ ಈ 3 ಕರ್ಮಗಳು, ಜ್ಞಾನಾವರ್ಣೀಯ,
ಕೃಷ್ಣವರ್ಣೀಯ ಮತ್ತು ಅಂತರಾಯ. ಈ ಕರ್ಮಗಳ ಸಂಪೂರ್ಣ ನಾಶ ಯಾವ ಗುಣಸ್ಥಾನದಲ್ಲಿ ಆಗ್ತದೆ ಅಂತಂದ್ರೆ 12ನೇ ಗುಣಸ್ಥಾನದ ಅಂತ್ಯ ಸಮಯದಲ್ಲಿ. ಅದಕ್ಕೆ ಇರುವಂತಹ ಕಾಲ ಅಂತರ್ಮುಹೂರ್ತ. ಅಂತರ್ಮುಹೂರ್ತ ಕಾಲದ ಅಂತ್ಯ ಸಮಯದಲ್ಲಿ ಈ 3 ಕರ್ಮಗಳು ನಾಶವಾದಾಗ ಆತ್ಮನಿಗೆ ಆ ಒಂದು ಶುದ್ಧೋಪಯೋಗದ ಜೊತೆಯಲ್ಲಿ ಕೇವಲ ಜ್ಞಾನ ಪ್ರಾಪ್ತ ಆಗ್ತದೆ. ಈ ಚರ್ಚೆ ಯಾರಿಗೂ ಗೊತ್ತಿಲ್ಲ, ಇನ್ನೂ ತನಕ ಗೊತ್ತಿಲ್ಲ ಯಾರಿಗೂ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಬರೇ ಮೇಲಿನ ಗ್ರಂಥಗಳನ್ನು ಅಷ್ಟೇ ಓದ್ತಿರಲ್ಲ, ಆಧ್ಯಾತ್ಮಿಕ ಗ್ರಂಥಗಳನ್ನು. ಅದಕ್ಕಾಗಿ ದಾರಿಯನ್ನು ಎಳೆದು ಬಿಡ್ತೀವಿ. ತತ್ವಜ್ಞಾನದ ದಾರಿ ಅತಿ ಸೂಕ್ಷ್ಮ, ಡೀಪ, ಅದನ್ನು ಎಳೆದು ಬಿಡ್ತೀವಿ. ಆಮೇಲೆ ಆಚಾರ್ಯರು ಹೇಳಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಾವು ಸರಿಯಾಗಿ ತಿಳಿದುಕೊಳ್ಳದೆ ಏನೋ ನಮ್ಮ ಮನಸ್ಸಿಗೆ ಗೊತ್ತಾಯ್ತು ಅದನ್ನೇ ನಿರ್ಣಯಕ್ಕೆ ತಗೊಂಡು ಬಿಡ್ತೇವೆ. ಅವರ ಹೆಸರಿನಲ್ಲಿ ಅವ್ರು ಹೀಗೆ ಬರೆದಿದ್ದಾರೆ, ನಾವು ಹೀಗೆ ತಿಳ್ಕೊಂಡಿದ್ದೀವಿ ಅಂತ. ಆದರೆ ಅವ್ರು ಬರೆಯತಕ್ಕಂತಹ ಆ ಒಂದು ವಿಷಯದ ಬುಡದಲ್ಲಿ ಯಾವ ರಹಸ್ಯ ಇದೆಯೋ ಅದನ್ನು ನಾವು ತಿಳ್ಕೊಳ್ಳಿಲ್ಲ, ಮೇಲಿಂದಷ್ಟೇ ತಕ್ಕೊಂಡಿದ್ದೀವಿ. ಆ ಬುಡದಲ್ಲಿ ಗುಣಸ್ಥಾನಗಳಿದೆ, ಕರ್ಮ ಸಿದ್ಧಾಂತ ಇದೆ, ಅದನ್ನೇನು ತಿಳ್ಕೊಳ್ಳಿಲ್ಲ, ಮೇಲಿಂದ ತಕೊಂಡಿದ್ದೀವಿ. ಅಂದ್ರೆ ಬಾಳೆಹಣ್ಣು ತಿನ್ನಬೇಕು ಅಂತ ಬಾಳೆಹಣ್ಣು ತಿನ್ಲಿಕ್ಕೆ ಹೊರಟಿದ್ದೀವಿ, ತಾಟಿನ ಜಗ್ಗಿ ತಿಂದ್ಬಿಟ್ಟಿದ್ದೀವಿ. ಮತ್ತೇನು ವಿಚಾರ ಮಾಡ್ತಾ ಇದ್ವಿ, ನಾನು ಬಾಳೆಹಣ್ಣು ತಿಂದೆ. ತಾಟಿ ತಿಂದ್ರೆ ಬಾಳೆಹಣ್ಣು ತಿಂದಂಗ ಇಲ್ಲಲ್ಲ. ತಾಟಿ ತಿನ್ನೋದಿದ್ರೆ ತಿನ್ರಿ, ತಾಟಿ ಸಹಿತ ತಿನ್ರಿ, ಏನು ಅಡ್ಡಿ ಇಲ್ಲ. ಹಣ್ಣಾಗಿದ್ರೆ ತಾಟಿನೂ ಲಾಭ ಮಾಡ್ತದೆ. ಇಲ್ಲ ನಿಮ್ಗೆ ಬೇಕಾಗಿಲ್ಲ ಅಂತ ತಾಟಿ ಒಗಿರಾಗ್ತದೆ. ಮತ್ತು ತಾಟಿ ಒಗಿಯುವಂಥದ್ದು ಯಾವಾಗಲೂ ತಿಂತೀರಂಥದ್ದು ತಿನ್ನಿ. ಆದರೆ ತಾಟಿ ತಿನ್ನುವಂಥ ಅವಶ್ಯಕತೆ ಇಲ್ಲ. ಆದರೆ ತಾಟಿ ಕೈಯೊಳಗೆ ಬಂದೇ ಬರ್ತದೆ. ತಾಟಿ ಇಲ್ಲದೆ ಬಾಳೆಹಣ್ಣು ಕೈಯೊಳಗೆ ಬರೋಲ್ಲ. ಬಾಳೆಹಣ್ಣು ಕೈಯೊಳಗೆ ಬಂದಿದೆ ಅಂತಂದ್ರೆ ತಾಟಿನೂ ಬರೋದು, ಗಾವಿನೂ ಬರೋದು. ಆಮೇಲೆ ಅದರಲ್ಲಿ ನಮಗೆ ಯಾವುದನ್ನು ತಿನ್ನೋದಿದೆ ಅದನ್ನು ನಾವು ತಿನ್ನಬೇಕು. ಹಾಗೆ ಆಚಾರ್ಯ ಪರಮೇಷ್ಠಿಗಳೆಲ್ಲ ಈ ಒಂದು ಉಪಯೋಗದ ವಿಷಯದಲ್ಲಿ ಯಾವ ವಿಷಯಗಳನ್ನು ಹೇಳ್ತಾರೆ, ಹೇಳೋಕ್ಕಿಂತ ಮುಂಚಿತವಾಗಿಯೇ ಈ ಗುಣಸ್ಥಾನಗಳನ್ನು ವಿಂಗಡಿಸಿ ಯಾವ ಗುಣಸ್ಥಾನಗಳಿಗೆ ಯಾವ ಉಪಯೋಗ ಇರ್ತದೆ, ಯಾವ ಉಪಯೋಗ ಇರುವುದಿಲ್ಲ ಅನ್ನೋದನ್ನು ಹೇಳಿದರು. ಈ ಉಪಯೋಗಗಳೆಲ್ಲ ಪರ್ಯಾಯಗಳು. ಶುದ್ಧೋಪಯೋಗವು ಕೂಡ ಒಂದು ಪರ್ಯಾಯ, ಶುಭೋಪಯೋಗವು ಕೂಡ ಒಂದು ಪರ್ಯಾಯ, ಅಶುಭೋಪಯೋಗವು ಕೂಡ ಒಂದು ಪರ್ಯಾಯ. ಹೀಗೆ ಇವು 3 ಪರ್ಯಾಯಗಳು ಒಟ್ಟಿಗೆ ಒಂದೇ ಸಮಯದಲ್ಲಿ ಏಕಕಾಲಕ್ಕೆ ಇರಲಿಕ್ಕೆ ಶಕ್ಯನು. ಅಶುಭೋಪಯೋಗ ಎಲ್ಲಿದೆಯೋ ಅಲ್ಲಿ ಶುಭೋಪಯೋಗನೂ ಇರಬೇಕು. ಎಲ್ಲಿ ತಣ್ಣಗಿದೆಯೋ ಅಲ್ಲಿ ಬೆಚ್ಚಗೂ ಇರಬೇಕು. ಮತ್ತು ಬೆಚ್ಚಗೂ ಇರಬೇಕು. ಮತ್ತು ನೀರು एकदम ಶುದ್ಧ ಸ್ವಚ್ಛವಾಗಿರಬೇಕು. ಅದರ ಜೊತೆಯಲ್ಲಿ ಹೊಲಸನೂ ಇರಬೇಕು. ಸ್ವಚ್ಛನೂ ಇರಬೇಕು, ಹೊಲಸಾಗಿನೂ ಇರಬೇಕು. ಶಕ್ಯವೇ? ನೀರು ಹೊಲಸಿದೆ ಅಂತಂದ್ರೆ ಹೊಲಸಿದೆ, ಹೊಲಸಿನ ಜೊತೆಯಲ್ಲಿ ಬಿಸಿ ಇದೆ ಅಂದರೆ ಬಿಸಿನೂ ಇದೆ, ಹೊಲಸನೂ ಇದೆ. ಆದರೆ ತದ್ವಿರುದ್ಧವಾದ ಪರ್ಯಾಯಗಳು ಏಕಕಾಲದಲ್ಲಿ ಒಟ್ಟಿಗೆ ಕೂಡಿಕೊಂಡು ಇರಲಿಕ್ಕೆ ಶಕ್ಯವಿಲ್ಲ. ಅಶುಭೋಪಯೋಗದ ತದ್ವಿರುದ್ಧ ಪರ್ಯಾಯ ಯಾವುದು? ಶುಭೋಪಯೋಗ ಮತ್ತು ಶುದ್ಧೋಪಯೋಗ. ಶುಭೋಪಯೋಗದ ತದ್ವಿರುದ್ಧ ಪರ್ಯಾಯ ಯಾವುದು?
ಅಶುಭೋಪಯೋಗ ಮತ್ತು ಶುದ್ಧೋಪಯೋಗ. ಇವುಗಳನ್ನ ಒಟ್ಟಿಗೆ ನೋಡ್ಲಿಕ್ಕೆ ಶಕ್ಯ ಮೂರನ್ನು ಏಕಕಾಲಕ್ಕೆ ನೋಡ್ಬೇಕಂತ ಒಂದೇ ಜಾಗದಲ್ಲಿ ಶಕ್ಕಿಲ್ಲ. ಈಗ ಮತ್ತೊಂದು ಉದಾಹರಣೆ ಕೊಡ್ತೇವೆ ನೋಡಿ. ನೀವು ಮನುಷ್ಯಗತಿಯ ಮನುಷ್ಯರು, ಮರಣ ನಂತರ ದೇವಗತಿಗೆ ಹೋಗುವವರಿದ್ದೀರಿ ಅಂತ ಇಟ್ಕೊಳ್ಳಿ. ನರಕ ಅನ್ನೋದು ಬೇಡ, ಯಾಕಂತಂದ್ರೆ ಸಮ್ಯಕ್ ದೃಷ್ಟಿ ಇದ್ದೀರಿ, ದೇವಗತಿಗೆ ಹೋಗುವವರಿದ್ದೀರಿ. ಇದು ಮನುಷ್ಯ ಪರ್ಯಾಯ, ಅದು ದೇವ ಪರ್ಯಾಯ. ಹಿಂದೆ ಏನಿದ್ರಿ ಗೊತ್ತಿಲ್ಲ ಆದ್ರೂ ಕೂಡ ಎಲ್ಲಾದ್ರೂ ಇದ್ರಿ. ಒಂದು ಯಾವುದನ್ನು ತಿಳ್ಕೊಳ್ಳಿ, ಮನುಷ್ಯರಿದ್ರು ಅಂತ ಇಟ್ಕೊಳ್ಳಿ. ಮನುಷ್ಯರಿಂದ ಮನುಷ್ಯ ಆಗಬಹುದು, ತಿರಂಚಿದ್ರು ಮನುಷ್ಯರಾಗಬಹುದು, ನಾರ್ಕಿ ಇದ್ರು ಮನುಷ್ಯರಾಗಬಹುದು, ದೇವತೆಗಳಿದ್ರು ಮನುಷ್ಯ, ಎಲ್ಲ ಸಂಭಾವನೆ ಇದೆ. ಹಿಂದೇನೋ ಒಂದು ಪರ್ಯಾಯದಲ್ಲಿ ಇದ್ದೀವಿ. ಆವಾಗ ಯಾವ ಪರ್ಯಾಯದಲ್ಲಿ ಇದ್ದೀವಲ್ಲ, ಆವಾಗ ಮನುಷ್ಯಾಯು ಕಟ್ಟಿತ್ತು, ಅಲ್ಲಿಯೂ ಕಟ್ಟಿತ್ತಲ್ಲ, ಮನುಷ್ಯ ಗತಿನೂ ಕಟ್ಟಿತ್ತು. ಆದರೆ ತಿರ್ರಿಂಚಾಯು ಉದಯದಲ್ಲಿತ್ತು. ಆ ಕರ್ಮ ಎಲ್ಲ ನಿರ್ಜರಿ ಆಗಿ ಹೊರಟು ಹೋದ ನಂತರ ನಮಗೆ ಮರಣ. ಅಲ್ಲಿ ಆಯು ಕರ್ಮ, ತಿರ್ರಿಂಚಾಯು ಕರ್ಮ ಅದೆಲ್ಲ ಕ್ಷಯವಾದ ನಂತರ ಆತ್ಮ ಪ್ರದೇಶದಿಂದ ಸಂಪೂರ್ಣ ನಿಷೇಕಗಳು, ಅಕರ್ಮ ಪರಮಾಣು, ಪುದ್ಗಲ್ ಪರಮಾಣುಗಳು ಫಲ ಕೊಟ್ಟು ಆತ್ಮ ಪ್ರದೇಶಗಳಿಂದ ಬೇರೆ ಆದ ನಂತರ ನಮಗೆ ಮರಣ. ಅಲ್ಲಿ ತನಕ ನಾವು ಮನುಷ್ಯಗತಿಗೆ ಬಂದು ಮನುಷ್ಯರಾಗಲಿಕ್ಕೆ ಶಕ್ಯವಿಲ್ಲ. ಈ ಮನುಷ್ಯಗತಿಯೂ ಕೂಡ ಆತ್ಮನಿಗೆ ಇರುವಂತಹ ಒಂದು ಪರ್ಯಾಯ. ತಿರ್ಯಂಚ ಗತಿಯಲ್ಲಿದ್ದಾಗ ಅದು ಕೂಡ ಆತ್ಮನ ಒಂದು ಪರ್ಯಾಯ, ತಿರ್ಯಂಚ ಪರ್ಯಾಯ. ಇದು ಮನುಷ್ಯ ಪರ್ಯಾಯ. ಇನ್ನು ಬರುವಂಥದ್ದು ದೇವ ಪರ್ಯಾಯ. ಕಟ್ಟಿಟ್ಟು ಬುದ್ಧಿ ಹಾಗೆ ಇದೆ ದೇವ ಪರ್ಯಾಯ. ಯಾವ ಕಾರಣ? ಸಮ್ಯಕ್ತ್ವ ಧರ್ಮವನ್ನು ಯಾರು ಪಾಲಿಸ್ತಾರಲ್ಲ ಅವರಿಗೆ ದೇವ ಪರ್ಯಾಯ ಕಟ್ಟಿಟ್ಟು ಬುದ್ಧಿ ಹಾಗೆ. ಮತ್ತೊಂದು ಗತಿಗೆ ಹೋಗುವುದೇ ಇಲ್ಲ ಜೀವ. ಒಂದು ವೈಶಿಷ್ಟ್ಯ. ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಸಮ್ಯಕ್ ದೃಷ್ಟಿ ಜೀವ ಮರಣಾನಂತರ ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟುವುದೇ ಇಲ್ಲ. ನಪುಂಸಕ ಪರ್ಯಾಯದಲ್ಲಿ ಹುಟ್ಟಬಹುದು. ಸಮ್ಯಕ್ತ್ವ ಸಹಿತ ಜೀವ, ರಾಜಾ ಶ್ರೇಣಿಕ ಸಮ್ಯಕ್ತ್ವ ಸಹಿತ ಜೀವ. ಯಾವ ಸಮ್ಯಕ್ತಿತ್ತು? ಕ್ಷಾಯಿಕ, ನಾಶ ಆಗುವಂತ ಸಮ್ಯಕ್ತನೂ ಅಲ್ಲ. ಅಷ್ಟೊಂದು ಉತ್ಕೃಷ್ಟವಾಗಿರತಕ್ಕಂತಹ ಸಮ್ಯಕ್ತ್ವ ಧರ್ಮ ಆತನಿಗಿದ್ರೂ ಕೂಡ ಮರಣ ನಂತರ ಎಲ್ಲಿ ಹೋದ? ನರಗತಿಯಲ್ಲಿ. ಯಾವ ಪರ್ಯಾಯದಲ್ಲಿ ಜನ್ಮ ಆಯಿತು? ಸ್ತ್ರೀ ಪರ್ಯಾಯೋ, ಪುರುಷ ಪರ್ಯಾಯೋ, ನಪುಂಸಕ ಪರ್ಯಾಯೋ, ನಾರಕಿ ಜೀವಗಳಿಗೆ ಇರುವಂತಹ ಆಗಲ್ಲ. ಸಮ್ಯಕ್ ದೃಷ್ಟಿ ಜೀವ ಮರಣಾನಂತರ ನಪುಂಸಕನಾಗಬಹುದು ಪರಭವದಲ್ಲಿ. ಆದರೆ ಸ್ತ್ರೀ ಪರ್ಯಾಯದಲ್ಲಿ ಯಾವ ಗತಿಗೆ ಹೋದ್ರೂ ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳುವುದಿಲ್ಲ. ಇದು ನಿಶ್ಚಿತ. ನರಕದಲ್ಲಿ ಒಂದೇ ಪರ್ಯಾಯ ಇದೆ. ಎಲ್ಲ ನಾಲ್ಕು ಜೀವಿಗಳು ಒಂದೇ ವೇದವನ್ನ ಹೊಂದಿದವರು. ನಪುಂಸಕ ವೇದ. ದೇವಗತಿಯಲ್ಲಿ ಎಷ್ಟು ವೇದಗಳು? 2 ಪರ್ಯಾಯ. ದೇವಗತಿಯಲ್ಲಿ ನಪುಂಸಕ ವೇದ ಇಲ್ಲ. ಮನುಷ್ಯಗತಿಯಲ್ಲಿ 3 ಇದೆ. ಕರ್ಮಭೂಮಿಯ ಮನುಷ್ಯರು 3 ಇದ್ದಾರೆ. ಭೋಗಭೂಮಿಯ ಮನುಷ್ಯರು 2 ಇದ್ದಾರೆ. ಉಭೋಗ ಭೂಮಿಯ ಮನುಷ್ಯರು 2 ಇದ್ದಾರೆ. ಮ್ಲೇಚ್ಛ ಖಂಡದ ಮನುಷ್ಯರು 3 ಇದ್ದಾರೆ. ಕರ್ಮಭೂಮಿ ಅಲ್ಲ ಅದು ಕೂಡ. ಆರ್ಯಖಂಡದ ಇಲ್ಲಿಯ ಮನುಷ್ಯರು 3 ಇದ್ದಾರೆ. ವೇದ 3 ಇದೆ. ಸಮ್ಯಕ್ತ್ವವನ್ನ ಹೊಂದಿದ ಜೀವ ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳುವುದಿಲ್ಲ. ಸಮ್ಯಕ್ ದೃಷ್ಟಿಗಳು ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳಲಿಕ್ಕೆ ಶಕ್ಯವೇ ಇಲ್ಲ. ಅರ್ಹಂತರ ವಾಣಿ ಇದೆ, ಕೇವಲಿ ಭಗವಂತರ ವಾಣಿ ಇದೆ. ಅದಕ್ಕಾಗಿ ಮಿಥ್ಯಾತ್ವ ಬೇಡ ಅನ್ಬೇಕು. ಮತ್ತು ಯಾರು ಮನುಷ್ಯಗತಿಯಿಂದ ಸತ್ತು ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟುತ್ತಾರೋ ಅವರ ಹತ್ತಿರ ಸಮ್ಯಕ್ತ್ವ ಧರ್ಮ
ಇಲ್ಲದ ಕಾರಣ ಹುಟ್ಟುತ್ತಾರೆ ವಿನಃ ಇದ್ದಾಗ ಹುಟ್ಟುವುದಿಲ್ಲ. ಅದಕ್ಕಾಗಿ ಸಮ್ಯಕ್ತ್ವ ಧರ್ಮವನ್ನು ಅದಕ್ಕೆ ಬೆಲೆ ಕೊಟ್ಟು ಎಂಥ ಏನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡಿ ಎಲ್ಲ ವಿಘ್ನಗಳನ್ನು ದೂರಗೊಳಿಸಿಕೊಂಡು ಯಾವ ಧರ್ಮವನ್ನು ಪಾಲಿಸಬೇಕು? ಸಮ್ಯಕ್ತ್ವ ಧರ್ಮವನ್ನು ನಾವು ಪಾಲಿಸಬೇಕು. ಇದರಿಂದ ಎಷ್ಟು ಲಾಭಗಳಿವೆ ನೋಡಿ. ಸಮ್ಯಕ್ತ್ವ ಇದೆ ಅಂತಂದ್ರೆ ಯಾವ ಉಪಯೋಗ ಇದೆ ನಿಮಗೆ? ಶುಭೋಪಯೋಗ. ಅಶುಭೋಪಯೋಗ ಇದೆಯೇನು? ಇಲ್ಲ. ಶುದ್ಧೋಪಯೋಗ ಇದೆಯೇನು? ಶುಭೋಪಯೋಗದ ಕಾಲದಲ್ಲಿ ಶುದ್ಧೋಪಯೋಗ ಇದೆಯೇನು? ಒಂದೇ ಬಿಸಿ ತಣ್ಣಗ ಎರಡು ಏಕಕಾಲಕ್ಕೆ ಇರಲಿಕ್ಕೆ ಶಕ್ಯ ಇದೆಯೇನು? ಇಲ್ಲ. ಶುಭೋಪಯೋಗ ಇದೆ ಅಂದ್ರೆ ಶುಭೋಪಯೋಗ ಇದೆ. ಶುಭೋಪಯೋಗ ಯಾವ ಗುಣಸ್ಥಾನದವರೆಗಿದೆ? ಒಳ್ಳೆಯ ಗುಣಸ್ಥಾನದವರೆಗೆ. ಯಾವ ಗುಣಸ್ಥಾನಗಳವರೆಗೆ ಶುಭೋಪಯೋಗ ಇದೆಯೋ ಆ ಗುಣಸ್ಥಾನಗಳಲ್ಲಿ ಕೇವಲ ಶುಭೋಪಯೋಗವೇ ಇದೆ, ಅನ್ಯ ಉಪಯೋಗಗಳಿಲ್ಲ. ಏಕಕಾಲಕ್ಕೆ ಹಾಕಿರೋದು. ಈ ಗುಣಸ್ಥಾನಗಳಲ್ಲಿ ಶುಭೋಪಯೋಗ ಇದೆ ಅಂತಂದಾಗ ಶುದ್ಧೋಪಯೋಗವೂ ಇದೆ ಅನ್ನೋದನ್ನು ಹೇಗೆ ಕಲ್ಪಿಸಿಕೊಳ್ಳಬೇಕು? ಈಗ ನಿಮಗೆ ದೇವಗತಿ ಕಟ್ಟಿದೆ, ದೇವಾಯು ಕಟ್ಟಿದೆ, ಸಮ್ಯಕ್ ದೃಷ್ಟಿ ಇದ್ದೀರಾ. ಆದರೆ ವರ್ತಮಾನದಲ್ಲಿ ಏನಿದ್ದೀರಾ? ಯಾವ ಪರ್ಯಾಯದಲ್ಲಿ ಇದ್ದೀರಿ ನೀವು? ಮನುಷ್ಯ ಪರ್ಯಾಯದಲ್ಲಿ. ದೇವ ಪರ್ಯಾಯ ಇದೆಯೇನು? ಯಾಕಿಲ್ಲ? ಒಂದೇ ಏಕಕಾಲಕ್ಕೆ ನೀವು ದೇವನಂತೆ ಕಾಣ್ತೀರಿ, ಮನುಷ್ಯನಂತೆ ಕಾಣ್ತೀರಿ, ಎರಡೂ ಕಾಣ್ತೀರಿ. ಆ ಥರ ಇರ್ತೀರಿ. ಅರಿಹಂತ ಪರಮೇಶ್ವರರು ಸಿದ್ಧರಾಗಿನೂ ಕಾಣ್ತಾ ಇದ್ದರು, ಅರ್ಹಂತರಾಗಿನೂ ಕಾಣ್ತಾ ಇದ್ದಾರೆ. ಅದು ಎರಡು ಪರ್ಯಾಯ. ಅರ್ಹಂತ ಪರ್ಯಾಯ ಅಂತಂದ್ರೆ ಅರ್ಹಂತ ಪರ್ಯಾಯ, ಸಿದ್ಧ ಪರ್ಯಾಯ ಅಂತಂದ್ರೆ ಸಿದ್ಧ ಪರ್ಯಾಯ. ಅರ್ಹಂತ ಪರ್ಯಾಯ ನಾಶವಾದಾಗ ಸಿದ್ಧ ಪರ್ಯಾಯದ ಉತ್ಪತ್ತಿ ಇದೆ. ಹಾಗೆಯೇ ಈ ಮೂರು ಉಪಯೋಗಗಳನ್ನು ಯಾವ ಗುಣಸ್ಥಾನದವರೆಗೆ ಹೇಳಿದಾರೆಯೋ ಆ ಗುಣಸ್ಥಾನಗಳಲ್ಲಿ ಇನ್ಯಾವುದೋ ಉಪಯೋಗ ಅಲ್ಲಿದೆ ಅನ್ನುವಂಥ ಪರಿಕಲ್ಪನೆ ತಪ್ಪಿದೆ. ತಿಳ್ಕೋಬಾರ್ದು ಅದನ್ನು ಆ ಥರ. ಮತ್ತು ಹಾಗೆ ತಿಳ್ಕೊಳ್ತೀರ ಅಂತಂದ್ರೆ ಗೊಂದಲಕ್ಕೆ ಬೀಳ್ತೀರಿ. ಆಮೇಲೆ ಯಾರಾದರೂ ಪ್ರಶ್ನೆ ಮಾಡಿದ್ರು ಅಂತಾರೆ, ಅದಕ್ಕೆ ಉತ್ತರ ನೀವು ಕೊಡುವಂಥ ಯಾವುದೂ ಮಾರ್ಗ ಇಲ್ಲ. ಶಕ್ತಿ ಇಲ್ಲ ಅಂತ ಹೇಳಲ್ಲ, ಶಕ್ತಿ ಇದೆ ಅಂದ್ರೂ ಉತ್ತರ ಕೊಡುವಂಥದ್ದಕ್ಕೆ ಯಾವುದೂ ಮಾರ್ಗಿಲ್ಲ. ಯಾಕೆಂದ್ರೆ ತಪ್ಪಿದೆ ಅಂದ ಮೇಲೆ ಮಾರ್ಗಿಲ್ಲ. ಇದು ಮನುಷ್ಯನಿದ್ದಾನೆ, ಇದು ಸತ್ಯ. ನೀವು ಮನುಷ್ಯ ಪರ್ಯಾಯದಲ್ಲಿದ್ದೀರಿ ಅನ್ನೋದು ಸತ್ಯ. ಇನ್ನು ನಾವು ದೇವನೂ ಇದ್ದೇವೆ ಅನ್ನುವುದಕ್ಕೆ ಯಾವುದಾದ್ರೂ ಉತ್ತರ ಕೊಡುವ ಶಕ್ತಿ ಇದೆ? ಶಕ್ತಿ ಇದ್ರೂ ಮಾರ್ಗ ಇದೆ ಉತ್ತರ ಕೊಡುವುದಕ್ಕೆ? ಇಲ್ಲ. ಹಾಗೆ ಏಕಕಾಲದಲ್ಲಿ ಎರಡು ಪರ್ಯಾಯಗಳು ಹೇಗೆ ಇರಲಿಕ್ಕೆ ಶಕ್ಯವಿಲ್ಲವೋ ಏಕಕಾಲದಲ್ಲಿ ಉಪಯೋಗಗಳು ಒಂದೇ ಕಾಲದಲ್ಲಿ ಇರಲಿಕ್ಕೆ ಶಕ್ಯ ಇಲ್ಲ. ಅದಕ್ಕಾಗಿ ಗುಣಸ್ಥಾನಗಳಲ್ಲಿ ಇವುಗಳನ್ನು ವಿಂಗಡಿಸಿ ಹೇಳಿದ್ದಾರೆ. ಎಲ್ಲಿಂದ ಎಲ್ಲಿವರೆಗೆ? 1 ರಿಂದ 3, 4 ರಿಂದ 7, 7 ರಿಂದ 12. 12 ಆದ ನಂತರ ನೋಡ್ರಿ 13ನೇದರಲ್ಲಿ ಯಾವ ಉಪಯೋಗ ಆಯಿತು? ಕೇವಲ ಜ್ಞಾನೋಪಯೋಗ. ಅದು ಅರ್ಹಂತ ಅವಸ್ಥೆ. ಸಿದ್ಧ ಭಗವಂತರಲ್ಲಿ ಯಾವ ಉಪಯೋಗ ಆಯಿತು? ಕೇವಲ ಜ್ಞಾನೋಪಯೋಗ. ಇನ್ನು ಸಿದ್ಧರ ಉಪಯೋಗವನ್ನ ಮತ್ತು ಅರ್ಹಂತರ ಉಪಯೋಗವನ್ನ ಎರಡು ರೀತಿಯಲ್ಲಿ ಕಾಣ್ತಾ ಇದ್ದೀವಿ. ಅದು ಕೇವಲ ಜ್ಞಾನೋಪಯೋಗ, ಇದು ಕೇವಲ ಜ್ಞಾನೋಪಯೋಗ. ಆದರೆ ಪರ್ಯಾಯ ಬೇರೆ ಬೇರೆ. ಇವರು ಅರ್ಹಂತರು, ಅವರು ಸಿದ್ಧರು. ಇವರಿಗೂ ಕೇವಲ ಜ್ಞಾನೋಪಯೋಗ, ಅವರಿಗೂ ಕೇವಲ ಜ್ಞಾನ. ಆದರೆ ಅರಿಹಂತ ಪರ್ಯಾಯದಲ್ಲಿ ಇರುವಂತಹ ಕೇವಲ ಜ್ಞಾನೋಪಯೋಗಕ್ಕೆ ಆಘಾತಿ ಕರ್ಮಗಳಿಂದ ಸಹಿತ ಅಂತಲೇ ಹೇಳಬೇಕು, ಹೇಳಬಾರದು? ಹೇಳಬೇಕಲ್ಲ. ಅದಕ್ಕಾಗಿ ಅರ್ಹಂತರ ಕೇವಲ ಜ್ಞಾನೋಪಯೋಗ ಬೇರೆ ಆ ಪರ್ಯಾಯದ ದೃಷ್ಟಿಯಿಂದ, ಸಿದ್ಧರ ಕೇವಲ ಜ್ಞಾನೋಪಯೋಗ ಬೇರೆ ಅವರ ಆ ಪರ್ಯಾಯದ ದೃಷ್ಟಿಯಿಂದ. ಇದು
ಇದು ಜೈನ ಧರ್ಮದಲ್ಲಿ ಇರುವಂತಹ ಅನೇಕಾಂತ ತತ್ವ. ಏಕಾಂತ ಇಲ್ಲ. ಅರಿಹಂತರ ಕೇವಲ ಜ್ಞಾನೋಪಯೋಗದಲ್ಲಿ ಶುದ್ಧರ ಕೇವಲ ಜ್ಞಾನೋಪಯೋಗ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಹೇಳಿದ್ರೆ ಅಂತಂದ್ರೆ ಪರ್ಯಾಯದಲ್ಲೂ ವ್ಯತ್ಯಾಸ ಇಲ್ಲ ಅಂತ ಹೇಳುವಂತ ಪ್ರಸಂಗ ಬರ್ತದೆ. ಆದರೆ ಪರ್ಯಾಯದಲ್ಲಿ ಭೇದ ಇದೆ. ಪರ್ಯಾಯ ಭೇದದಿಂದ ಇವರ ಕೇವಲ ಜ್ಞಾನೋಪಯೋಗ ಅವರ ಕೇವಲ ಜ್ಞಾನೋಪಯೋಗ ಬೇರೆ ಬೇರೆ ಇದೆ. ಇದನ್ನು ಒಪ್ಪಿಕೊಳ್ಳಿಲ್ಲ ಅಂತಂದ್ರೆ ಏಕಾಂತ ಆಗ್ತದೆ, ಒಪ್ಪಿಕೊಂಡಿತ್ತು ಅಂತಂದ್ರೆ ಅನೇಕಾಂತ ಆಗ್ತದೆ. ಈ ತರ ಜೈನ ಧರ್ಮ ಅನೇಕಾಂತ ಧರ್ಮ, ಜೈನ ಧರ್ಮ ಸೂಕ್ಷ್ಮ, ಜೈನ ಧರ್ಮ ಬಹಳ ರಹಸ್ಯಪೂರ್ಣ. ಸರಳವೂ ಇದೆ, ಆದರೆ ಸರಳ ಬುದ್ಧಿಯಿಂದ ಸೂಕ್ಷ್ಮ ಬುದ್ಧಿಯಿಂದ ತಿಳ್ಕೊಳ್ತೀವಿ ಅಂತಂದ್ರೆ ಸರಳ ಇದೆ. ಸ್ಥೂಲ ಬುದ್ಧಿಯಿಂದ ತಿಳ್ಕೊಂಡು ಅದನ್ನೇ ನಾವು ಧಾರಣ ಮಾಡಿಕೊಂಡು ಅದಷ್ಟೇ ಇದೆ ಮುಂದಿಂದ ಇಲ್ಲ ಅಂತ ತಿಳ್ಕೊಳ್ತೀವಿ ಅಂತಂದ್ರೆ ಸಾಮಾನ್ಯದಿಂದ ನಾವು ವಿಶೇಷಕ್ಕೆ ಹೋಗಲ್ಲ, ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗಲ್ಲ. ಆದ್ದರಿಂದ ಗೊಂದಲಕ್ಕೆ ಬೀಳ್ಬಹುದು. ಸ್ಥೂಲದಲ್ಲಿದ್ದೇವೆ ಅಂತಂದ್ರೆ ಗೊಂದಲ ಆಗ್ಬೋದು. ತತ್ವಗಳಿಗೆ ಎರಡು ಸ್ಟೇಜ್ ಇದೆ. ಪ್ರಥಮ ಸ್ಟೇಜ್ ಸಾಮಾನ್ಯ, ಸೆಕೆಂಡ್ ಸ್ಟೇಜ್ ಸೂಕ್ಷ್ಮ. ಪ್ರಥಮ ಸ್ಟೇಜ್ ಸಾಮಾನ್ಯ ಕಥನ, ಸೆಕೆಂಡ್ ಸ್ಟೇಜ್ ಸೂಕ್ಷ್ಮ ಕಥನ. ಆದರೆ ಇದನ್ನ ತಿಳ್ಕೊಂಡು ಇಲ್ಲಿಯೇ ನಿಂತುಕೊಂಡ್ರೆ ಏಕಾಂತ ಆಯಿತು. ಇಷ್ಟೇ ಇದೆ ಮುಂದಿಲ್ಲ ಅಂತಂದಾಗ ಇದು ಏಕಾಂತ ಆಯಿತು. ಇದು ಇದೆ ಅದನ್ನು ತಿಳ್ಕೊಳ್ಬೇಕು, ಇದು ಅನೇಕಾಂತ ಆಯಿತು. ತಿಳ್ಕೊಂಡಾಗ ಅನೇಕಾಂತ ಆಯಿತು. ತಿಳ್ಕೊಂಡ ನಂತರವೂ ಕೂಡ ಇದು ಬೇಡ, ಇದು ಒಂದೇ ಸಾಕು, ಇದು ಏಕಾಂತ ಆಯಿತು. ಇದು ಬೇಕು, ಇದು ಬೇಕು, ಇದು ಅನೇಕಾಂತ ಆಯಿತು. ಎರಡೂ ಬೇಕು. ವ್ಯವಹಾರವೂ ಕೂಡ ಬೇಕು, ನಿಶ್ಚಯವೂ ಕೂಡ ಬೇಕು. ಎರಡೂ ಬೇಕೋ ಬೇಡ? ವ್ಯವಹಾರ ಬೇಡವೇ ಬೇಡ, ನಿಶ್ಚಯ ಮಾತ್ರ ಬೇಕು. ಇದೇನಾಯ್ತು? ಏಕಾಂತ ಆಯಿತು. ವ್ಯವಹಾರವೇ ಬೇಕು, ನಿಶ್ಚಯ ಬೇಡ, ಇದೇನಾಯ್ತು? ಇದು ಏಕಾಂತ ಆಯಿತು. ವ್ಯವಹಾರವೂ ಕೂಡ ಬೇಕು, ನಿಶ್ಚಯವೂ ಕೂಡ ಬೇಕು, ಇದು ಅನೇಕಾಂತ ಆಯಿತು. ನಾವು ಹೇಗಿರಬೇಕು ಅಂದ್ರೆ ಏನೇನು ಬೇಕು ಅನ್ಬೇಕು? ರೊಟ್ಟಿಯೂ ಕೂಡ ಬೇಕು, ಸಾರವೂ ಕೂಡ ಬೇಕು. ರೊಟ್ಟಿಯೇ ಬೇಕು, ಸಾರ ಬೇಡ. ಆರೋಗ್ಯ ಸರಿ ಉಳಿಬಹುದಾ? ಜೀವನ ಇಡೀ ರೊಟ್ಟಿ ಅಷ್ಟ ತಿನ್ನೋದು, ಸಾರ ತಿನ್ನೋದೇ ಇಲ್ಲ. ರೊಟ್ಟಿ ಬೇಕು, ಅದರ ಜೊತೆಯಲ್ಲಿ ಸಾರವು ಬೇಕು, ಇದು ಅನೇಕಾಂತ. ಇಲ್ಲ ರೊಟ್ಟಿ ಬೇಡ, ಸಾರಷ್ಟು ಸಾಕು, ಆರೋಗ್ಯವಾಗಿ ಉಳಿಬಹುದು ಇಲ್ಲ, ಅದು ಏಕಾಂತ. ಎರಡೂ ಬೇಕನ್ನೋದು ಅನೇಕಾಂತ. ಅದರೊಳಗಿಂದ ಯಾವ್ದಾದ್ರೂ ಒಂದೇ ಬೇಕನ್ನೋದು ಏಕಾಂತ. ಜೈನ ಧರ್ಮ ಅನೇಕಾಂತವೋ ಅಥವಾ ಏಕಾಂತ? ಅನೇಕಾಂತ. ಅನೇಕಾಂತ ಸಿದ್ಧಾಂತವನ್ನು ಹೊಂದಿರತಕ್ಕಂತಹ ಜೈನ ಧರ್ಮ ಅನಾದಿ ಕಾಲದಿಂದ ಜೈವಂತ ಇದೆ. ಯಾರಿಂದೂ ಸೋತಿಲ್ಲ. ಚರ್ಚೆಯಲ್ಲಿ ಸೋತಿಲ್ಲ. ಯಾರನ್ನು ಇದು ದುಃಖಕ್ಕೆ ಒಳಪಡಿಸಿಲ್ಲ. ಯಾಕಂದ್ರೆ ಈ ತತ್ವಗಳು ಸುಖಕ್ಕಾಗಿ ಇವೆ. ಇವುಗಳ ಸ್ವರೂಪ ಯಾವ ತರದಲ್ಲಿದೆಯೋ ಅದೇ ತರದಲ್ಲಿ ತಿಳ್ಕೊಳ್ತೀವಿ ಅಂತಂದ್ರೆ ನಮಗೆ ಸುಖ ಇದೆ. ಮತ್ತು ಆ ತರದಲ್ಲಿ ಅವುಗಳನ್ನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏಕಾಂತ ಆಗಿಬಿಡ್ತದೆ ಇಲ್ಲ, ಆವಾಗ ದುಃಖ ಇದೆ. ಏಕಾಂತವು ದುಃಖಕ್ಕೆ ಕಾರಣ, ಅನೇಕಾಂತವು ಸುಖಕ್ಕೆ ಕಾರಣ. ಸಾಕಲ್ಲ? प्रभु देव तुम्हारे पवित्र मुख से निश्चित जो शीतलवाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक
जब तक सूरज चांद रहे, शीश नवाते कर्म हरू माँ। अब तक हम विषयांध रहे, अब हम ना विषयांध रहे। जिनवानी माता।